ಮಳೆ ಮಧ್ಯೆ ಕೊಪ್ಪಳದಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಯೂರಿಯಾ ಡಿಎಪಿಗಾಗಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ರೈತರು ಆಧಾರ್ ಕಾರ್ಡ್ ಹಿಡಿದು ಬೆಳಗ್ಗೆಯಿಂದಲೇ ಕ್ಯೂ ನಿಂತಿದ್ದಾರೆ. ಇದೇ ಪ್ರದೇಶದಲ್ಲಿ ಕಳೆದ ವರ್ಷ ಗೊಬ್ಬರಕ್ಕಾಗಿ ಒಂದು ಗಲಾಟೆ ನಡೆದಿತ್ತು. 1 ಚೀಲ ಸಾಕಾಗಲ್ಲ, ಎಕರೆಗೆ 5 ಚೀಲ ಬೇಕು ಅಂದ್ರು ರೈತರು. 200 ಟನ್ ಯೂರಿಯಾ, 60 ಟನ್ ಕಾಂಪ್ಲೆಕ್ಸ್ ಗೊಬ್ಬರ ಸ್ಟಾಕ್ ಇದೆ. 1 ಚೀಲ ಸಾಕಾಗಲ್ಲ, ಎಕರೆಗೆ 5 ಚೀಲ ಬೇಕು ಅಂತಿದ್ದಾರೆ ರೈತರು. ಸಾಲುಗಟ್ಟಿ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಿ. ರಸಗೊಬ್ಬರಕ್ಕಾಗಿ ರೈತರು ಕೂತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರಂಭದಲ್ಲಿ ಉತ್ತಮವಾಗಿ ಆಗಿದ್ದು, ಈ ಹಿನ್ನೆಲೆಯಲ್ಲಿ ರೈತರು ಯೂರಿಯಾ ಜೊತೆಗೆ ಡಿಎಪಿ ಗೊಬ್ಬರಕ್ಕಾಗಿ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಕ್ಯೂ ನಿಂತಿರ್ತಕ್ಕಂಥ ನಾನು ದೃಶ್ಯದ ಬಲಭಾಗದಲ್ಲಿ ತೋರಿಸ್ತೀನಿ. ಕೊಪ್ಪಳ ನಗರದ ಗಂಜವೃತ್ತದಲ್ಲಿರ್ತಕ್ಕಂಥ ಏನು ಕೊಪ್ಪಳ ತಾಲೂಕಾ ಒಕ್ಕಲತನ ಉಟ್ಟುವಳಿ ಮಾರಾಟ ಸಹಕಾರ ಸಂಘ ಇದೆ. ಈ ಒಂದು ಸಹಕಾರ ಸಂಘದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಕೊಪ್ಪಳ ತಾಲೂಕಿನ ವಿವಿಧ ಭಾಗಗಳಿಂದ ಬಂದಂಥ ರೈತರು ಈ ಒಂದು ಯೂರಿಯಾ ಜೊತೆಗೆ ಡಿಎಪಿಯನ್ನು ಕೊಳ್ಳಿಕ್ಕೆ ಬಂದಿರತಕ್ಕಂಥದ್ದು. ಅವರಿಗಾಗಲೇ ಬೆಳಗ್ಗೆ 7 ಗಂಟೆಯಿಂದಲೂ ತಮ್ಮ ಗ್ರಾಮಗಳಿಂದ ಬಂದಿದ್ದಾರೆ. ಈಗಾಗಲೇ ಮುಂಗಾರು ಆರಂಭವಾಗಿದ್ದು ಕೊಪ್ಪಳದಲ್ಲೂ ಕೂಡ ಆರಂಭದಲ್ಲಿ ಉತ್ತಮವಾದಂಥ ಮಳೆ ಆಗಿದೆ. ಕಳೆದ ಬಾರಿ ಕೂಡ ಯೂರಿಯಾ ಗೊಬ್ಬರ ಸಮಸ್ಯೆ ಕೊಪ್ಪಳ ತಾಲೂಕಿನಲ್ಲಿ ಸಾಕಷ್ಟು ಆಗಿತ್ತು. ಹೀಗಾಗಿ ರೈತರು ಕೂಡ ಭಾಳಷ್ಟು ಸಮಸ್ಯೆಯನ್ನು ಕೂಡ ಅನುಭವಿಸಿದರು. ನೋಡ್ಬೋದು ದೃಶ್ಯದಲ್ಲಿ ಆಧಾರ್ ಕಾರ್ಡನ್ನು ಅವರೆಲ್ಲರೂ ಕೂಡ ಈಗಾಗಲೇ ತೆಗೆದುಕೊಂಡು ಬಂದಿದ್ದಾರೆ. ಯಾಕಂತಂದರೆ ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗ್ತದೆ. ಹೀಗಾಗಿ ಎಲ್ಲರೂ ಕೂಡ ರೈತರು ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥ ದೃಶ್ಯದಲ್ಲಿ ಕಾಣ್ಬೋದಾಗಿದೆ. ಈಗಾಗಲೇ ಅವರು ಕಾದು ಸುಸ್ತಾಗಿ ಈಗಾಗಲೇ ಕುಂತಿರೋದನ್ನು ಕೂಡ ನಾವು ಈಗಾಗಲೇ ಕಾಣ್ಬೋದಾಗಿದೆ. ಯಾಕಂತ ಹೇಳಿದರೆ ಈಗಾಗಲೇ ಏನು ಬಿತ್ತನೆ ಇನ್ನೇನು ಕೆಲವು ದಿನಗಳಲ್ಲಿ ರೈತರು ಆರಂಭ ಮಾಡಬೇಕಾಗ್ತದೆ ಈ ಮುಂದಿನ ವಾರದಲ್ಲಿ. ಹೀಗಾಗಿ ಅದಕ್ಕಿಂತ ಪೂರ್ವದಲ್ಲಿನೇ ಗೊಬ್ಬರ ರೈತರಿಗೆ ಅವಶ್ಯಕವಾಗಿ ಬೇಕಾಗ್ತದೆ. ಹೀಗಾಗಿ ಯೂರಿಯಾ ಜೊತೆಗೆ ಡಿಎಪಿಯನ್ನು ಕೊಳ್ಳಿಕ್ಕೆ ರೈತರು ಬಂದಿರತಕ್ಕಂಥದ್ದು. ಮತ್ತೊಂದು ಭಾಗದಲ್ಲಿ ನೋಡ್ಬೋದು ನಾವು ಪೊಲೀಸರು ಕೂಡ ಇರತಕ್ಕಂಥದ್ದು. ಯಾಕಂದರೆ ಯಾವುದೇ ರೀತಿಯಂಥ ರೈತರ ಘಟನೆಗಳು ನಡೆಯಬಾರ್ದಂತೇಳಿ ಕಳೆದ ಬಾರಿ ಕೂಡ ಗೊಬ್ಬರಕ್ಕಾಗಿ ರೈತರು ಪಡಲಾರದ ಕಷ್ಟವನ್ನು ಪಟ್ಟಿದ್ದರು. ಅವರಿಗೆ ಗೊಬ್ಬರ ತೆಗೆದುಕೊಳ್ಳೋದೇ ಒಂದು ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಹೀಗಾಗಿ ಈಗ ಮುಂಜಾಗ್ರತಾ ಕ್ರಮವಾಗಿ ಕೂಡ ಜಿಲ್ಲಾಡಳಿತ ಈಗಾಗಲೇ ಆರಂಭದಲ್ಲಿನೇ ಯಾವುದೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಗೊಬ್ಬರದ ಒಂದು ಮಾರಾಟವನ್ನು ಕೂಡ ಈಗಾಗಲೇ ಪ್ರಕ್ರಿಯೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ರೈತರು ಸರಿಸಾಲು ನಿಂತು ಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಈಗ ರೈತರಿಗೆ ಗೊಬ್ಬರ ಸಿಗ್ತದಲ್ಲ ಅಂತ ರೈತರ ಮಾಸ ಒಂದು ಕೆಲಸವನ್ನು ಮಾಡೋಣ. ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ಗೊಂಡಮಾಡಿಯಿಂದ ಬಂದಿದ್ದು ಬೆಳಗ್ಗೆ 6 ಗಂಟೆಗೆ. ಇಲ್ಲಿ ಒಬ್ಬರು ಕೇರ್ ಮಾಡೋರು ಇಷ್ಟೊತ್ತಾದರು. ಈಗ ಗೊಬ್ಬರ ಕೊಡೋಕ್ಕೆ ಈಗ ಚಾಲು ಆಗೈತೆ ರೀ. ಈಗ ಸಾಕಷ್ಟು ಮಳೆ ಆಗೈತಿ. ಬಿತ್ತಕ್ಕೆ ಗೊಬ್ಬರ ಇಲ್ಲ, ಬೀಜ ಇಲ್ಲ, ಎಲ್ಲಿ ಬಂದಲ್ಲಿಗೆ ರೇಟ್. ಅಲ್ಲಿಂದ ಈಗ ಅದು ಎಪ್ಪಿಡಿ ಆಗ್ಬೇಕು, ಅದಾಗಬೇಕು, ಇದಾಗಬೇಕು, ನಿಮ್ಮ ಹೆಸರಲ್ಲಿ ಭೂಮಿ ಇರಬೇಕು ಅಂತೇಳಿ ಮತ್ತೆ ಇಲ್ಲಿ ಜಗಳ ತೆಗೆದ್ರು ಒಳಗೆ. ಒಂದು ಇನ್ನೂ ಹೊರಗೆ ಬಿಟ್ಟಿಲ್ಲ. ಗೊಬ್ಬರದ್ದು ಸಮಸ್ಯೆ ಐತಿ, ಯೂರಿಯಾದ್ದು ಡಿಎಪಿದು ಸಮಸ್ಯೆ ಐತಿ. ಆಮೇಲೆ ಮಳೆ ಸಂಪೂರ್ಣ ಮಳೆ ಐತಿ. ಈಗ ನಾವು ನಾಟಿ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.